ಹೋಟೆಲ್ ಮಾಲಕರಿಗೆ ಕೇಂದ್ರ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ. ಜನವರಿಯಿಂದಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ದರ ಏರಿಕೆಯಾಗ್ತಾನೆ ಇದೆ. ಈಗ ಅತಿ ದೊಡ್ಡ ಏರಿಕೆಯನ್ನು ಕೇಂದ್ರ ಸರ್ಕಾರ ಮಾಡಿರೋದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್. ಒಂದು ಸಿಲಿಂಡರ್ಗೆ 991 ರೂಪಾಯಿ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ನ ದರ ಬೆಂಗಳೂರಲ್ಲಿ 991 ರೂಪಾಯಿ ಜಾಸ್ತಿ ಆಗಿದೆ. ಗೃಹ ಬಳಕೆಯ ಸಿಲಿಂಡರ್ ದರದಲ್ಲಿ ಯಾವ ಏರಿಕೆಯೂ ಕೂಡ ಆಗಿಲ್ಲ. ಸದ್ಯ ಒಂದು ಸಿಲಿಂಡರ್ನ ದರ 3152 ರೂಪಾಯಿ ಇದೆ ಬೆಂಗಳೂರು ಮಾರ್ಕೆಟಲ್ಲಿ. ಇರಾನ್ ಮತ್ತು ಅಮೆರಿಕ ಮಧ್ಯೆ ಯುದ್ಧ ಶುರುವಾದ ನಂತರ ಮಾರ್ಚ್ನಲ್ಲೂ ಜಾಸ್ತಿ ಆಯಿತು, ಏಪ್ರಿಲ್ನಲ್ಲೂ ಜಾಸ್ತಿ ಆಯಿತು. ಈಗ ಮತ್ತೆ ಮೇನಲ್ಲಿ ಜಾಸ್ತಿ ಆಗಿರೋದು 991 ರೂಪಾಯಿ, ಆಲ್ಮೋಸ್ಟ್ 1000 ರೂಪಾಯಿ ಪರ್ ಸಿಲಿಂಡರ್ ಜಾಸ್ತಿ ಆಗಿದೆ. ಮೊದಲೇ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ ಅಂತ ಹೋಟೆಲ್ ಮಾಲಕರು ಒದ್ದಾಡ್ತಾ ಇದ್ದಾರೆ. 50% ಕೋಟಾ ಅಂತ ರಾಜ್ಯ ಸರ್ಕಾರ ನಿಗದಿ ಮಾಡಿತ್ತು ಮೀಟಿಂಗ್ಗಳನ್ನು ಮಾಡಿ. ಆದರೆ ಆ 50% ಕೂಡ ಸಿಗ್ತಾ ಇಲ್ಲ. 10 ಸಿಲಿಂಡರ್ನ ಬದಲಿಗೆ 5 ಸಿಲಿಂಡರ್ ಆದರೂ ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಅದೂ ಇಲ್ಲ. ಈಗ ಸಿಗ್ತಾ ಇರುವಂಥ ಗ್ಯಾಸ್ ಸಿಲಿಂಡರ್ ದರವೂ ಕೂಡ ಜಾಸ್ತಿ ಆಗಿದೆ. ಪರ್ಯಾಯ ವ್ಯವಸ್ಥೆಯನ್ನು ಹೋಟೆಲ್ ಮಾಲಕರು ಮಾಡಿಕೊಂಡ್ರು. ಅದು ಎಲೆಕ್ಟ್ರಿಕ್ ಅಂದರೆ ವಿದ್ಯುತ್ ಶಕ್ತಿ ಆಧಾರಿತ ಒಲೆಗಳನ್ನು ಬಳಸಿದ್ರು. ಅದರದ್ದು ರೇಟು ಜಾಸ್ತಿ ಮಾಡ್ತು ರಾಜ್ಯ ಸರ್ಕಾರ. ಕರೆಂಟ್ ಬಿಲ್ಲು ಜಾಸ್ತಿ ಆಯಿತು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರವೂ ಜಾಸ್ತಿ ಆಯಿತು. ಕಟ್ಟಿಗೆ ರೇಟು ಜಾಸ್ತಿ ಆಗಿದೆ. ಸೊ ಎಲ್ಲ ಕಡೆಯೂ ಕೂಡ ದರ ಏರಿಕೆಯಾಗಿರೋದ್ರಿಂದ ಇದರ ಹೊರೆಯನ್ನು ಗ್ರಾಹಕರಿಗೆ ಹಾಕೋದಕ್ಕೆ ಹೋಟೆಲ್ ಮಾಲಕರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತೇ ಇದೆ, ಹೋಟೆಲ್ನಲ್ಲಿ ರೇಟ್ ಜಾಸ್ತಿ ಮಾಡಲಾಯಿತು ಈ ಸಂಕಷ್ಟ ಶುರುವಾದ ನಂತರ. ಈಗ ಅದು ಮತ್ತಷ್ಟು ಜಾಸ್ತಿ ಆಗುವಂಥ ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಏರಿಕೆಯಾಗಿದೆ ಅನ್ನೋದನ್ನು ಕೂಡ ನೀವು ನೋಡಿದ್ರಿ. 10 ವರ್ಷಗಳಲ್ಲೇ ಅತಿ ದೊಡ್ಡ ಏರಿಕೆ ಇದು ಅಂತ ಹೋಟೆಲ್ ಮಾಲಕರು ಹೇಳ್ತಾರೆ. ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ನಮಗೆ ಅಂತ ಹೋಟೆಲ್ ಮಾಲಕರ ಸಂಘದ ಜಂಟಿ ಕಾರ್ಯದರ್ಶಿ ಕೃಷ್ಣರಾಜು ಮಾತನಾಡಿದ್ದಾರೆ ಸುವರ್ಣ ನ್ಯೂಸ್ ಜೊತೆಗೆ. ಆಲ್ಮೋಸ್ಟ್ 1000 ರೂಪಾಯಿ ಒಂದು ಸಿಲಿಂಡರ್ಗೆ ಜಾಸ್ತಿ ಆಗಿದೆ. ಜನವರಿಯಲ್ಲಿ 110 ರೂಪಾಯಿ, ಫೆಬ್ರವರಿಯಲ್ಲೂ ಜಾಸ್ತಿ ಆಯಿತು, ಮಾರ್ಚ್ನಲ್ಲೂ ಜಾಸ್ತಿ ಆಯಿತು. ಮಾರ್ಚ್ನಲ್ಲಿ 200 ಸಮಥಿಂಗ್ ಜಾಸ್ತಿ ಆಯಿತು. ಈಗ 991 ರೂಪಾಯಿ ಜಾಸ್ತಿ ಆಗಿದೆ. ಹೊಸ ವರ್ಷದಿಂದ ಹೊಡೆತದ ಮೇಲೆ ಹೊಡೆತ ಬೀಳ್ತಾನೆ ಇದೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್. ಈ ಎಲೆಕ್ಷನ್ ಮುಗಿಯುತ್ತೆ, ಎಲೆಕ್ಷನ್ ಮುಗಿದ್ಮೇಲೆ ಜಾಸ್ತಿ ಮಾಡ್ತಾರಂತ ಹೇಳ್ತಾ ಇದ್ರು. ಅದನ್ನ ಎಲೆಕ್ಷನ್ ಆಗುವವರೆಗೂ ರಾಜಕಾರಣಿಗಳು ಇದನ್ನ ಮುಚ್ಚಿಟ್ಟು ಈಗ ಏಕಾಏಕಿ 991 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಗ್ಯಾಸ್ ಸಪ್ಲೈಗಳು ಅಂತ ಒಂದು ಮಟ್ಟದಲ್ಲಿ ಸರ್ವಿಸ್ ಆಗ್ತಾ ಇಲ್ಲ. ಜೊತೆಗೆ ಇದೊಂದು ಬೆಲೆ ಏರಿಕೆ ಬರೆ ಅಂತಾನೆ ಹೇಳ್ಬೋದು. 991 ರೂಪೀಸ್ ಪರ್ ಸಿಲಿಂಡರ್ ಮೇಲೆ ಜಾಸ್ತಿ ಮಾಡಿದ್ದಾರೆ. 1000 ರೂಪಾಯಿ ಒಂದು ಸಿಲಿಂಡರ್ ಎಕ್ಸ್ಟ್ರಾ ಕೊಡಬೇಕು ಇವತ್ತಿಂದ. ಅಂದ್ರೆ 3 ಸಿಲಿಂಡರ್ ತಗೊಳ್ಳಲ್ಲಿ ಇವತ್ತು 3000 ರೂಪಾಯಿ ಹೆಚ್ಚುವರಿಯಾಗಿ ನಾವು ಎತ್ತಿಡಬೇಕು ಅಂತೇಳಿ. ಜೊತೆಗೆ ಈ ಒಂದು ರೇಟ್ ಜಾಸ್ತಿ ಬಗ್ಗೆ ಸುಮಾರು ಒಂದು 10 ವರ್ಷದಲ್ಲಿ ಇದೇ ಪ್ರಥಮ ಬಾರಿ ಈ 990 ಒಂದೇ ಸಲ 1000 ರೂಪಾಯಿ ಜಂಪ್ ಮಾಡಿದ್ದು ಅಂತ ಅನ್ಕೋತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಷ್ಟು 10 ವರ್ಷದಲ್ಲಿ ನೋಡ್ತಾ ಇದ್ದೀವಿ ಒಂದು 100-200 ರೂಪಾಯಿ ಜಾಸ್ತಿ ಆಗೋದು. ಈಗ ಒಂದೇ ಬಾರಿ 1000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್. ಇದು ನಮಗೊಂದು ದೊಡ್ಡ ಹೊರೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.